ಚಳಿಗೆ ಭಯಪಡುವ ಪೆಂಗ್ವಿನ್ ಪಿಪ್ಪೋ. ಇದು ಸ್ನೋ ಪಾಪ್ ವ್ಯಾಲಿ. ಇಲ್ಲಿ ಎಲ್ಲೆಡೆ ಬಿಳಿ ಹಿಮ, ಜಾರುವ ಬೆಟ್ಟಗಳು ಮತ್ತು ಖುಷಿಯಾಗಿ ಆಟವಾಡುವ ಪೆಂಗ್ವಿನ್ಗಳಿದ್ದವು. ಇಲ್ಲಿ ನೋಡಿರಿ, ಅವನೇ ಪಿಪ್ಪೋ, ಚಿಕ್ಕ ಪೆಂಗ್ವಿನ್. 3 ಸ್ಕಾರ್ಫ್, 2 ಸಾಕ್ಸ್, ಕೈಯಲ್ಲಿ ಚಿಕ್ಕ ಹೀಟರ್. ಏಕೆಂದರೆ ಪಿಪ್ಪೋಗೆ ಚಳಿ ಎಂದರೆ ತುಂಬಾ ಭಯ. ಬೇರೆಯ ಪೆಂಗ್ವಿನ್ಗಳು ಖುಷಿಯಾಗಿ ಜಾರುತ್ತಿರುತ್ತಾರೆ. ಪಿಪ್ಪೋ ಮಾತ್ರ ಕುಗ್ಗಿ ನಿಂತಿದ್ದಾನೆ. ಆ ರಾತ್ರಿ ಪಿಪ್ಪೋಗೆ ಒಂದು ಅದ್ಭುತ ಕನಸು ಬಂತು. ಬಿಸಿಲಿನ ಕಡಲ ತೀರ, ಮರಳು, ನೀಲಿ ಸಮುದ್ರ ಮತ್ತು ದೊಡ್ಡ ಐಸ್ ಕ್ರೀಮ್ ಬೆಟ್ಟ. ನಾನು ಬಿಸಿಲು ಹುಡುಕಲು ಹೊರಡ್ತೀನಿ ಎಂದು ಹೇಳಿ ಪಿಪ್ಪೋ ತನ್ನ ಬ್ಯಾಗ್ನಲ್ಲಿ ಸ್ಕಾರ್ಫ್, ತಿಂಡಿ ಮತ್ತು ಚಮಚವನ್ನು ತುಂಬಿಕೊಳ್ಳುತ್ತಾನೆ. ಪಿಪ್ಪೋ ನಡೆದು ಹಿಮದ ಜಾಗದಿಂದ ಹಸಿರು ಜಾಗ, ಅಲ್ಲಿಂದ ಬಿಸಿಲು ಮರುಭೂಮಿಗೂ ತಲುಪುತ್ತಾನೆ. ನೀನೇಕೆ ಇಷ್ಟು ಸಣ್ಣವಾ ಎಂದು ಜಿರಾಫ್ ನಗುತ್ತಾನೆ. ಪಿಪ್ಪೋ ಮೇಲಕ್ಕೆ ನೋಡಿ ಕಣ್ಣು ಮಿಟುಕಿಸುತ್ತಾನೆ. ಈ ಬಿಸಿಲಲ್ಲಿ ಸ್ಕಾರ್ಫ್ ಹಾಕೊಂಡ ಎಂದು ಒಂಟೆ ಜೋರಾಗಿ ನಗುತ್ತದೆ. ಪಿಪ್ಪೋ ಬೆವರುತ್ತಾನೆ. ಒಂದು ಕಪಿ ಪಿಪ್ಪೋನ ಸ್ಕಾರ್ಫ್ಗಳನ್ನು ಎಳೆದುಕೊಂಡಿತು. ಕ್ಷಣದಲ್ಲೇ ಅದು ಸ್ಕಾರ್ಫ್ಗಳಲ್ಲಿ ಸುತ್ತಿಕೊಂಡು ಬಿದ್ದಿತು. ಎಲ್ಲರೂ ನಗುತ್ತಾರೆ. ಕೊನೆಗೂ ಪಿಪ್ಪೋ ಬಿಸಿಲಿನ ಕಡಲ ತೀರಕ್ಕೆ ಬಂದ. ಇದೇನೋ ನನ್ನ ಕನಸಿನ ಜಾಗ ಎಂದು ಅವನು ಖುಷಿಪಡುತ್ತಾನೆ. ಅಯ್ಯೋ, ಮರಳು ತುಂಬಾ ಬಿಸಿ. ಪಿಪ್ಪೋ ಸಮುದ್ರಕ್ಕೆ ಹಾಕ್ತಾನೆ. ಅಯ್ಯಯ್ಯೋ, ನೀರು ಇನ್ನೂ ಚಳಿಯೇ. ಪಿಪ್ಪೋ ನಿಧಾನವಾಗಿ ಕುಳಿತು ಯೋಚಿಸುತ್ತಾನೆ. ಬಿಸಿ ಇರಲಿ ಚಳಿ ಇರಲಿ, ನನಗೆ ನನ್ನ ಮನೆ ನೆನಪಾಗುತ್ತಿದೆ. ಪಿಪ್ಪೋ ಮತ್ತೆ ಸ್ನೋ ಪಾಪ್ ವ್ಯಾಲಿಗೆ ಹೊರಟನು. ಹಿಮ ಬೀಳುತ್ತಿತ್ತು, ಮನೆ ಹತ್ತಿರವಾಗುತ್ತಿತ್ತು. ಪಿಪ್ಪೋನ ಸ್ನೇಹಿತರು ಓಡಿ ಬಂದು ಅವನನ್ನು ಅಪ್ಪಿಕೊಳ್ಳುತ್ತಾರೆ. ನಾವು ನಿನ್ನ ಮಿಸ್ ಮಾಡ್ಕೊಂಡಿದ್ವಿ ಎಂದು ಎಲ್ಲರೂ ಹೇಳುತ್ತಾರೆ. ಪಿಪ್ಪೋ ಈಗ ಖುಷಿಯಿಂದ ಹಿಮದ ಮೇಲೆ ಜಾರುತ್ತಾನೆ. ಸ್ಕಾರ್ಫ್ ಹಾಕಿಕೊಂಡು ನೋಡುತ್ತ, ಏಕೆಂದರೆ ಮನೆ ಎಂದರೆ ಮನೆನೇ. ದೂರದಲ್ಲಿ ನಾವು ಹುಡುಕೋದು ಬಹುಶಃ ನಮ್ಮ ಹತ್ತಿರವೇ ಇರುತ್ತದೆ.